ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆ ಸೂರ್ಯ ನನಗೆ ಗುಡ್ ಮಾರ್ನಿಂಗ್ ಹೇಳೋಕ್ಕಿಂತ ಮೊದಲು ನಾನೇ ಗುಡ್ ಮಾರ್ನಿಂಗ್ ಹೇಳೋಣ ಅಂತ ಬೆಳಗ್ಗೆ ಬೇಗ ಎದ್ದು ಟಿಫನ್ಗೆ ಪಡ್ಡು ಮತ್ತು ಚಟ್ನಿನ ಪ್ರಿಪೇರ್ ಮಾಡಿಕೊಂಡು ಹೊರಗಡೆ ಹೋಗಿ ನೋಡಿದ್ರೆ ಇನ್ನೂ ಬೆಳಗ್ಗೆ ಆಗಿಲ್ಲ. ಆಗಲೇ ನಾವು ಆರಾಮ್ಸಿಗೆ ಹೋಗೋಣ, ಆರಾಮ್ಸಿಗೆ ಹೋಗ್ಬಿಟ್ಟು ತರಕಾರಿ ಎಲ್ಲ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದಿದ್ವಿ. ಇವಾಗ ಹೊರಟಾಗ ಆಗಲೇ 6 ಗಂಟೆ 15 ನಿಮಿಷ ಆಗಿತ್ತು. ಹೋಗೋ ಇದೇ ನೋಡಿ ನಮ್ಮ ಮನೆ. ಇವಾಗ ಫುಲ್ ಸೆಟ್ಟೆಲ್ಲ ಹಾಕಿದ್ರು ರೋಡ್ ಸೈಡಲ್ಲಿ, ಏನೋ ಮೇ ಬಿ ಜಾತ್ರೆ ಅನಿಸುತ್ತೆ. ಹೋಗಿ ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ತರಕಾರಿಗಳನ್ನೆಲ್ಲ ತೊಗೊಂಬಂದ್ವಿ. ತರಕಾರಿನೆಲ್ಲ ಫ್ರೆಶ್ಶಾಗೆ ತೊಳೆದ್ಬಿಟ್ಟು ನೋಡಿ ಎಲ್ಲ ಫ್ರೆಶ್ ಆಗಿತ್ತು. RMCಲಿ ಎಲ್ಲ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. 1 ವೀಕಿಗೆ ಹೋದರೆ 1 ವೀಕಿಗೆ ಆಗೋಷ್ಟು ತೊಗೊಂಬಂದ್ಬಿಡ್ತೀವಿ ತರಕಾರಿನ ಎಲ್ಲ. ತೊಗೊಂಬಂದು ಎಲ್ಲನೂ ಫ್ರೆಶ್ಶಾಗಿ ತೊಳೆದೆಲ್ಲ ಹಾರಾಕಿ ಇಟ್ಟಿದ್ದೆ. ಸೊಪ್ಪೆಲ್ಲನೂ ತುಂಬ ಫ್ರೆಶ್ಶಾಗಿರುತ್ತೆ ಮತ್ತು ನಮಗೆ ಒಳ್ಳೆ ಕ್ವಾಲಿಟಿ ಇರೋವಂಥದ್ದೆಲ್ಲ ಸಿಗುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ಶಾಗಿರುತ್ತೆ. ನೋಡ್ತಾ ಇರ್ಬೋದು, ನಾನು ಸೊಪ್ಪೆಲ್ಲನೂ ತೊಗೊಂಬಂದಿದ್ದೆ, ಕೋಸೆಲ್ಲನೂ ತೊಗೊಂಬಂದಿದ್ದೆ. ಸೊಪ್ಪು ನಾನು ಅದೇನೋ ಚಿಲ್ಕರ್ವೆ ಸೊಪ್ಪು ಅಂತ ಹೇಳ್ತಾರೆ. ಎಲ್ಲನೂ ತೊಳೆದು ಫ್ರೆಶ್ಶಾಗಿ ಮತ್ತು ಬೆಲ್ಲನೂ ಬಾಕ್ಸಲ್ಲಿ ಹಾಕಿ ಕಂಟೈನರ್ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡ್ತೀನಿ. ಇದು ನನಗೆ 1 ವಾರಕ್ಕಾಗೋಷ್ಟು ತರಕಾರಿ ಬರುತ್ತೆ. ಆರಾಮಾಗಿ 1 ವೀಕು ಏನೂ ಮಾತಾಡ್ದಿರ ತರಕಾರಿನ ಯೂಸ್ ಮಾಡ್ಕೋಬೋದು ಮತ್ತು ಫ್ರೆಶ್ಶಾಗಿರುತ್ತೆ. ಬಾಕ್ಸಿಗೆ ಹಾಕಿ ಮಿಕ್ಕಿರೋವಂಥ ತರಕಾರಿನ ಈ ಥರ ಹಾಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಟೊಮೆಟೊ ಎಲ್ಲ ತೊಗೊಂಬಂದಿದ್ದೆ, ಎಲ್ಲನೂ ತೊಳ್ದಿನೇ ವಾಶ್ ಮಾಡಿ ನಾನು ಒಂದೇ ಸಲ ಫ್ರಿಜ್ಜಲ್ಲಿ ಹಾಕಿ ಇಟ್ಬಿಡ್ತೀನಿ. ಮತ್ತೆ ಅದು ಏನೂ ಆಗಲ್ಲ, ಒಣಸಿ ಇಟ್ಟಿರ್ತೀನಲ್ವ, ಏನೂ ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ಚೆನ್ನಾಗಿರುತ್ತೆ. ಮತ್ತು ಟಿಫನ್ಗೆ ಪಡ್ಡು ತಿಂದ್ಕೊಂಡು ಎಲ್ಲ ರೆಡಿಯಾಗಿ ಕಂಪ್ನಿಗೆ ಹೊರಟ್ವಿ. ಆಗಲೇ 8:31 ಆಯಿತು. 8:30ಗೆಲ್ಲ ನಾನು ಕಂಪ್ನಿಗೆ ಹೋಗ್ಬೇಕಾದ್ರೆ ಪಂಚ್ ಮಾಡಿರಬೇಕು. ನಾನು ಮನೆ ಬಿಟ್ಟಾಗಲೇ 8:31 ಆಗಿತ್ತು. ಲೇಟ್ ಆಗಿಬಿಟ್ಟಿತ್ತು ಅಂತ ಫಾಸ್ಟಾಗಿ ಹೊರಟಿದ್ದಾದಮೇಲೆ ನೆಕ್ಸ್ಟು ನಾರ್ಮಲಾಗಿ ಟ್ರಾಫಿಕ್ಕೇ ಇರ್ತಾ ಇರಲಿಲ್ಲ. ಇವತ್ತೇನೋ ಸ್ವಲ್ಪ ಟ್ರಾಫಿಕ್ ಅನಿಸ್ತು. ನಾವು ಯಾವಾಗನ ಲೇಟಾಗಿ ಹೋಗಲಿ ಆವಾಗಲೇ ಟ್ರಾಫಿಕ್ ಆಗಿರುತ್ತೆ. ಆಗಲೇ ನಾವು ಕಂಪ್ನಿಗೆ ಬಂದು ಪಂಚ್ ಮಾಡುವಾಗ 8:40. ಆಮೇಲೆ ಹೋಗಿದ ತಕ್ಷಣ ನಾನು ಕಂಪ್ನಿಲಿ ನೋಡೋವಂಥ ದೇವರು ಇಲ್ಲಿ ಒಂದು ಲಕ್ಷ್ಮಿನ ಇಟ್ಟಿದ್ದಾರೆ. ಕಂಪ್ನಿ ಒಳಗಡೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ಮನೆಗೆ ಬಂದಿದ್ದಾದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ಬಂದಿದ್ದ ತಕ್ಷಣ ಸ್ವಲ್ಪ ಸುಸ್ತಾಗಿರುತ್ತಲ್ವ ಅಂತ ಅಂದ್ಕೊಂಡು ನಿಂಬೆಹಣ್ಣು ತೊಗೊಂಬಂದಿರ್ತೀನಲ್ವ, ಸ್ವಲ್ಪ ಜ್ಯೂಸ್ ಮಾಡಿಕೊಂಡು ರಿಲ್ಯಾಕ್ಸ್ ಆಗೋಣ ಅಂತ ನಾನೇ ನಿಂಬೆಹಣ್ಣು ಹಾಕಿ ಏಲಕ್ಕಿ ಹಾಕಿ ಜ್ಯೂಸ್ ಮಾಡಿಕೊಂಡು ಆರಾಮಾಗಿ ಕುಡಿದು ಫ್ರೆಶಪ್ ಆಗಿ ನೆಕ್ಸ್ಟು ಸಂಜೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ನಮ್ಮ ಮನೇಲಿ ನಮ್ಮಮ್ಮ ಬಿಸಿಬೇಳೆಭಾತ್ ತಿನ್ನಬೇಕು ಅಂತ ಇದ್ದರು. ಹಾಗಾಗಿ ನಾನು ನೈಟ್ ಊಟಕ್ಕೆ ಬಿಸಿಬೇಳೆಭಾತ್ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್, ಇಲ್ಲಿವರೆಗೂ ವೀಡಿಯೋನೆಲ್ಲರೂ ನೋಡೋದಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.